ಕಾಂತರಾಜ್ ವರದಿ ಆರ್ಥಿಕ ಎಲ್ಲ ಜಾತಿಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಕುಂದುಕೊರತೆಗಳನ್ನು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ತಯಾರು ಮಾಡಿರ್ತಕ್ಕಂಥ ವರದಿಯನ್ನು ಏನು ಸ್ವೀಕಾರ ಮಾಡಿದ್ದಾರೆ ಸರ್ಕಾರ, ಅದು ಯಥಾರ್ಥವಾಗಿ ಜಾರಿ ಆಗಬೇಕು. ಯಥಾರ್ಥವಾಗಿ ಜಾರಿ ಆದರೆ ಇದು ಕೇವಲ ಅವರ ಸ್ಥಿತಿಗತಿಗಳಷ್ಟೇ. ಉದ್ಯೋಗದಲ್ಲಿದ್ದಾರೆ, ಶೈಕ್ಷಣಿಕ ಮಟ್ಟ ಹೇಗಿದೆ, ಅವರ ಸಾಮಾಜಿಕ ಮಟ್ಟ ಹೇಗಿದೆ, ಅವರ ರಾಜಕೀಯ ಮಟ್ಟ ಹೇಗಿದೆ ಎಂಬ ಸ್ಥಿತಿಗತಿಗಳ ಬಗ್ಗೆ ಈ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರುವ, ಶೋಷಿತ ಒಳಗಾಗಿರುವ ಈ ಜಾತಿಗಳ ಬಗ್ಗೆ ಎಲ್ಲವನ್ನೂ ಕೊಡ್ತು. ಎಲ್ಲ ಜಾತಿಗಳ ಬಗ್ಗೆ ಅರಿವು ಇದೆ. ಇದು ಕೇವಲ ಹಿಂದೂ ವರ್ಗದಲ್ಲೊಂದು ಅಲ್ಲ, ಎಲ್ಲ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ಇದು ಅಧ್ಯಯನ ಮಾಡಿ ತಯಾರು ಮಾಡತಕ್ಕಂಥ ಒಂದು ವರದಿ, ಒಂದು ಸಮೀಕ್ಷೆ. ಈ ಸಮೀಕ್ಷೆ ಯಥಾರ್ಥವಾಗಿ ಜಾರಿ ಮಾಡಿ ಇದ್ರ ಬಗ್ಗೆ ನಿಮಗೇನಾದ್ರು ಅನುಮಾನ ಇದ್ದರೆ ಒಂದು ಸಂಪುಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕುಂದುಕೊರತೆಗಳನ್ನು ವಿಚಾರ ಮಾಡಿ, ತಪ್ಪುಗಳಿದ್ದರೆ ತಿದ್ದುಕೊಳ್ಳೋ ಅಂತ ಹೇಳಿ ಅವಕಾಶ ಕೊಡಿ, ತಿದ್ದುಪಡಿ ಮಾಡಿ. ಏನು ಇಲ್ದಾನೆ ಅಧ್ಯಯನ ಮಾಡ್ದಾನೆ, ಸಾಧಕ ಬಾಧಕ ನೋಡ್ದಾನೆ ಸುಮ್ಮನೆ ಬ್ಲೈಂಡಾಗಿ ಅದನ್ನು ರೆಫ್ಯೂಸ್ ಮಾಡೋದು ತುಂಬ ತಪ್ಪು. ಈ ಎಲ್ಲ ವರ್ಗಗಳಿಗೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ 75% ಈ ಜಾತಿಗಳಿದ್ದಾವೆ. ಕೇವಲ 25% ಮೇಲುವರೆಗೆ ಜನ ಇದ್ದಾರೆ. ನೀವು ಅನ್ಯಾಯ ಮಾಡ್ದಂಗೆ ಆಗಲ್ವಾ? 162 ಕೋಟಿ ಸರ್ಕಾರದಿಂದ ಹಣ ಖರ್ಚು ಮಾಡಿ ಒಂದು ಸಮೀಕ್ಷೆಯನ್ನು ತಯಾರು ಮಾಡಿದ್ದಾರೆ. ಆ ಸಮೀಕ್ಷೆಯನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡದೆ, ವಿಚಾರ ಮಾಡದೆ, ಸಾಧಕ ಬಾಧಕ ನೋಡದೆ ಹೇಗೆ ರಿವ್ಯೂಸ್ ಮಾಡ್ತೀರಿ ನೀವು? ನಮ್ಮ ಉದ್ದೇಶ ಇಷ್ಟೇ. ನೀವು ಬೇಕಾದ್ರೆ ಸಂಪುಟದಲ್ಲಿ ರಚನೆ ಮಾಡಿ, ಸಾಧಕ ಬಾಧಕಗಳನ್ನು ನೋಡಿ, ತಿದ್ದುಪಡಿ ಬೇಕಾದ್ರೆ ಮಾಡೋಕ್ಕೆ ಅವಕಾಶ ಕೊಡಿ. ಆಮೇಲೆ ಬೇಕಾದ್ರೆ ಹೇಳಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಏನು ಹೇಳ್ದಾನೆ ಇದು ಯಥಾವತ್ತಾಗಿ ನೀವು ರಿಫ್ಯೂಸ್ ಮಾಡಬಾರ್ದು ನಮ್ಮ ಉದ್ದೇಶ. ನೀವು ಮಾಡಿದ್ರೆ ಇಡೀ ಜಾತಿಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಇಡೀ ನಾವೆಲ್ಲ ಕುಡಿದೇಳ್ಬೇಕಾಗತ್ತೆ. ಸುಮಾರು 75% ಇರುವ ಈ ಜಾತಿಗಳ ಈ ರಾಜ್ಯದಲ್ಲಿ ನಾವು ಕುಡಿದೇಳ್ತೀವಿ. ನಿನ್ನ ಒಬ್ಬ BC ಪಾಟೀಲ್ ಒಬ್ಬ ಮಾಜಿ ಮಂತ್ರಿ ಹೇಳ್ತಿದ್ರು, ರಕ್ತಪಾತವಾಗುತ್ತೆ ಅಂತ ಹೇಳಿದ್ರು. ಎಷ್ಟು ಜನಸಂಖ್ಯೆ ಇದ್ದೀರಿ ಸ್ವಾಮಿ ನೀವು ರಕ್ತಪಾತ ಮಾಡಲಿಕ್ಕೆ? ನಮಗೇನು ಜಾಸ್ತಿ ಇದ್ದಾರೆ ನೀವು? ನಾವು ಬೀದಿಗೆ ಬರ್ತೇವೆ, ನಾವು ಹೋರಾಟ ಮಾಡ್ತೇವೆ, ರಕ್ತಪಾತ ಹಾಗಾಗ್ತದೆ, ನಾವು ನೋಡ್ತೇವೆ. ಅದನ್ನ ನಮ್ಮ ಮನಸ್ಸಿಗೆ ಇಷ್ಟೇ. ನಾವು ನಿಮ್ಮ ಸಹಕಾರದ ನಾವು ಮುಂದೆ ನಡೀತಿದ್ವಿ. ಇಲ್ಲಿವರೆಗೂ ಬಂದೀವಲ್ಲ, ಇಲ್ಲಿವರೆಗೂ ಸಹಿಸಿಗೆ ಬಂದಿದ್ದೀವಲ್ಲ. ಈಗೆಲ್ಲ ನಾವಲ್ಲಿ ಎಚ್ಚೆತ್ಕೊಂಡಿದ್ದೀವಿ. ಹಿಂದಿನವರೆಗೆ ನಮ್ಮಲ್ಲಿ ಸಂಘಟನೆ ಕೊರತೆ ಇತ್ತು, ಅರಿವಿನ ಕೊರತೆ ಇತ್ತು. ಈಗೆಲ್ಲ ಜಾಗೃತರಾಗಿದ್ದೇವೆ ಸ್ವಾಮಿ. ನಾವೇನು ಸುಮ್ಮನೆ ಇಲ್ಲಿ ಇಲ್ಲ. ನಿಮ್ಮಷ್ಟು ಎರಡರಷ್ಟು ನಾವು ಪ್ರತಿಭಟನೆ ಮಾಡ್ತೇವೆ. ನಮ್ಮ ಅನಿಸಿಕೆ ಇಷ್ಟೇ. ನೀವು ಏನು ಸಮೀಕ್ಷೆ ಆಗಿದೆ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು. ಇದು ನಮ್ಮ ಅನಿಸಿಕೆ. ನೋಡಿ, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿಯನ್ನು ವಿಶ್ವೇಶ್ವರ ಹೆಗಡೆಯವರ ಮಧ್ಯಂತರ ವರದಿಯನ್ನು ಇವತ್ತು ಅವರು ಸ್ವೀಕಾರ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆಯವರು ನೋಡಿ, ಈ ವರದಿಯನ್ನು ಯಥಾವತ್ತಾಗಿ ಕರ್ನಾಟಕದಲ್ಲಿ ಜಾರಿ ಆಗಬೇಕು ಅನ್ನೋದೇ ನಮ್ಮ ಹಿಂದುಳಿದ ವರ್ಗ ಒಕ್ಕೂಟದ ಬಳ್ಳಾರಿ ಜಿಲ್ಲೆಯ ಒತ್ತಾಯ. ನೋಡಿ, ಈಗ ಒಂದು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಅಧ್ಯಯನ ಮಾಡಿ ಮೇಲೆತ್ತೋದಕ್ಕೆ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡಿದರೆ ನಮ್ಮನ್ನು ಆಳ್ತಕ್ಕಂಥ ಕೆಲವು ಬಲಾಢ್ಯ ಇರ್ತಕ್ಕಂಥ ಜನರು ಇದನ್ನು ದಾರಿ ತಪ್ಪಿಸೋದಕ್ಕೆ ರಾಜ್ಯದಲ್ಲಿ ಏನು ಹುನ್ನಾರ ನಡೀತಿದೆ, ಇದು ಸರಿಯಾದ್ದಲ್ಲ. ಹಂಗಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಡೀತಕ್ಕಂಥ ಸಭೆ ಭಾಳ ಮಹತ್ವ ಇದೆ. ಇವತ್ತೇನು ಈಗೇನು ಕಾಂತರಾಜ್ ಅವರು ವರದಿ ಏನು ಹಿಂದುಳಿದ ಅಲ್ಪಸಂಖ್ಯಾತರು, ದಲಿತರು, ಶೈಕ್ಷಣಿಕ ಶ್ರೇಣೀಕೃತ ಸಮಾಜದಲ್ಲಿ ಸಮಾನತೆಯನ್ನು ಸಾರ್ತಕ್ಕಂಥ ಈ ವರದಿಯನ್ನು ಕೂಡಲೇ ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಅನ್ನೋದನ್ನು ಬಳ್ಳಾರಿಯ ದಲಿತ ಹಿಂದುಳಿದ ಒಕ್ಕೂಟ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಒಂದು ವೇಳೆ ರಾಜ್ಯ ಸರ್ಕಾರಕ್ಕೆ ಮಣಿದೆ ಯಾರೋ ಕೆಲವರು ಬಲಾಢ್ಯ ಇರ್ತಕ್ಕಂಥ ಜನರ ಮಾತು ಕೇಳಿ ಸರ್ಕಾರ ಹಿಂಜರಿಬಾರ್ದು. ಬೇಕಾದ್ರೆ ಚರ್ಚೆಗೆ ಒಳಪಡಲಿ, ವಿಶೇಷ ಅಧಿವೇಶನ ಬೇಕಾದ್ರೆ ಕರೀಲಿ. ಶತಮಾನಗಳ ಕಾಲ 80% ಎಲ್ಲ ರೀತಿ ವರ್ಗದಿಂದ ಹಿಂದುಳಿದಿರ್ತಕ್ಕಂಥ ಜನಗಳ
ಭವಿಷ್ಯ ಅಡಗಿದೆ ಈ ಒಂದು ವರದಿಯಲ್ಲಿ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಈ ವರದಿಯನ್ನು ಯಥಾವತ್ತು ಜಾರಿಗೆ ಮಾಡಬೇಕು. ಒಂದು ವೇಳೆ ಏನಾದರೂ ನಾವು ಅವರು ಹೇಳ್ದಂಗೆ ರಕ್ತ ಆಗುತ್ತೆ, ರಕ್ತಪಾತ ಆಗುತ್ತೆ ಅಂತೇಳಿ ಅವೈಜ್ಞಾನಿಕವಾಗಿ ನಾವೇನು ಮಾತಾಡಲ್ಲ. ಇವತ್ತು ಒಂದು ವೇಳೆ ಈ ವರದಿಯನ್ನು ನೀವು ಜಾರಿಗೆ ಮಾಡದೇ ಇದ್ದರೆ ಕರ್ನಾಟಕದಲ್ಲಿ ಒಂದು ಗಂಭೀರವಾದಂಥ ಮಂಡಲ್ ಕಮಿಷನ್ ವರದಿ ಮೇಲೆ ಹೆಂಗೆ ದೇಶದೊಳಗೆ ಚಳವಳಿ ಕಟ್ಟಿದ್ರು ಆ ರೀತಿ ಚಳವಳಿ ಕಟ್ಟೋದಕ್ಕೆ ಎಲ್ಲರೂ ಕೂಡ ಬಹುಸಂಖ್ಯಾತರು ಇರತಕ್ಕಂಥ ನಾವು ಆ ಹೋರಾಟವನ್ನು ಜಾರಿಗೊಳಿಸೋ ತನಕ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.